ಲಾಯರು, ಮಂಡ್ಯದಲ್ಲಿ ಲಾಯರ್ ಆಗಿ ಮಾಡ್ತಾ ಇದ್ವಿ. ಈಗ ನಮ್ಮ ಗುರುಗಳ ಇದರಿಂದ ವ್ಯವಸಾಯ ನಾವು ಗುರುಗಳಲ್ಲ, ಒಂದು ರೈತ. ಅವ್ರು ಏನಂದ್ರೆ ಪಾಪ ಇಲ್ಲ ವ್ಯವಸಾಯ ಮಾಡೋಣ ಅಂತಂದ್ಬಿಟ್ಟು ನಮಗೂ ಜಮೀನಿದೆ, 16 ಎಕರೆ ಜಮೀನಿದೆ, ಪಾಳು ಬಿಟ್ಬಿಟ್ಟಿದ್ದು. ಇವಾಗ ಏನಾದರೂ ಮಾಡೋಣ, ಇವರ ಇನ್ಸ್ಪೈರ್ ನೋಡಿಬಿಟ್ಟು ಇವ್ರನ್ನ ಇದು ಮಾಡಿ ಇನ್ಸ್ಪೈರ್ ಆಗಿ ವ್ಯವಸಾಯದಲ್ಲಿ ಏನಾದರೂ ಒಂದು ಮಾಡೋಣ, ಒಂದು ವೃತ್ತಿ ಪ್ರವೃತ್ತಿಯಾಗಿ ತಗೊಂಡು ನಮ್ಮ ಮನೆಗೆ ಇವರು ಆರ್ಗ್ಯಾನಿಕ್ಕಾಗಿ ಮಾಡಿದ್ದಾರೆ. ಇಲ್ಲಿನ ನೋಡಿ ತುಂಬ ಸಂತೋಷ ಆಯಿತು. ನಮ್ಮ ಮನೆಗೆ ಬೇಕಾದದ್ದನ್ನು ನಾವು ಇಲ್ಲೇ ತಯಾರು ಮಾಡ್ಕೊಂಡು, ಇಲ್ಲೇ ಕುದಿಸ್ಕೊಂಡು, ಇಲ್ಲೇ ಬೆಳ್ಕೊಂಡು, ಇಲ್ಲೇ ಊಟ ಮಾಡಿದ್ರೆ, ಇಲ್ಲೇ ತಿಂದರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮತ್ತು ನೇಚರು ಚೆನ್ನಾಗಿರ್ತದೆ. ಇಲ್ಲಿ ಬೆಳೆಗಳು ನೋಡಿಬಿಟ್ಟು ನನಗೆ ತುಂಬ ಖುಷಿ ಆಯಿತು. ಎಲ್ಲ ರೀತಿಯ ಬೆಳೆಗಳು ಇದೆ. ನಾವು ಹಿಂದಕ್ಕೆ ಹಳೆ ಕಾಲದಲ್ಲಿ ಹಂಗೆ ಮಾಡ್ತಿದ್ರಂತೆ, ಯಾವುದನ್ನು ತಗೊಳ್ತಿರಲ್ಲಂತೆ. ಉಪ್ಪು ಮಾತ್ರ ನಾನು ಕೇಳಿದ್ದೀನಿ, ಉಪ್ಪು ಮಾತ್ರ ಅಂಗಡಿಲಿ ಕೊಂಡ್ಕೊಳ್ತಿದ್ದು, ಇನ್ನು ಬಾಕಿದು ಎಲ್ಲನೂ ಅವರವರೇ ತಯಾರು ಮಾಡ್ಕೊಂಡು ಅವರವರೇ ತಿಂತಾಯಿದ್ರು. ಅದನ್ನು ನಮ್ಮ ಗುರುಗಳು ಈಗ ಸಾಧಾರಣ ಪಡಿಸ್ತಾ ಇದ್ದಾರೆ. ಹಾಗಾಗಿ ನನಗೆ ತುಂಬ ಖುಷಿ ಆಯಿತು ಇಲ್ಲಿ ಬಂದು ನೋಡಿ. ನಾನು ಇವರಿಂದ ಇನ್ಸ್ಪೈರ್ ಆಗಿ ಎಲ್ಲ ಗಿಡಗಳನ್ನೂ ಹಾಕಿ ತೋಟಗಳನ್ನ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಇದು ಮಾಡಿದ್ದೀನಿ. ನಮಸ್ಕಾರ.